ಟೇಕ್ ವಾಟ್ ಯು ನೀಡ್. ಏಕೆತ್ತ ಅದು ಗೋಡೆಗೆ ಹಾಕೋದಮ್ಮ. ಹಾಂ ಕೆಳಗಡೆ ಇದೆಯಲ್ಲ ಇದರಲ್ಲೇನೆ ಸಾಸ್ ಕೊಟ್ಟಿದ್ದಾರೆ. ಕ್ರೇಜಿ ಅಲ್ಲ? ಸೊ ಗುಡ್ ಐಡಿಯಾ. ಸೊ ವಿ ಗೆಟ್ ಅನ್ ಐಡಿಯಾ. ಬಟ್ ಹಾಗೆ ಇದೆ, ನ್ಯಾಪ್ಕಿನ್ ಕೂಡ ತಂದಿಲ್ಲ ವೈಟ್ ಮಾಡ್ಕೊಳಕ್ಕೆ. ಇಲ್ಲ, ಬೇರೆ ಫ್ಲೇವರ್ಸ್ ತಗೋಬೋದು ಅನ್ಸುತ್ತೆ. ರಾಗಿ ಬೇಡ, ಸ್ವೀಟ್ ಕಾರ್ನ್ ಚೆನ್ನಾಗಿದೆ ಅಮ್ಮ. ಟೇಕ್ ವಾಟ್ ಯು ನೀಡ್. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸುಮ್ಮನೆ ಶಾಪಿಂಗಿಗೆ ಬಂದಿದ್ದೀನಿ, ತೊಗೋಬೇಕು ಅಂತ ಬಂದಿಲ್ಲ, ಸುಮ್ಮನೆ. ಯಾಕೆ ಅಂದರೆ ನಮ್ಮ ಮಮ್ಮಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದರು. ಅವರಿಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು. ಸೊ ಅವರು ಹಾಸ್ಪಿಟ್ಲಿಗೆ ಹೋದರು, ನಾನು ಅವ್ರನ್ನ ಡ್ರಾಪ್ ಮಾಡಿ ಇಲ್ಲಿ ಶಾಪಿಂಗಿಗೆ ಬಂದಿದ್ದೆ. ನನಗೆ ಬೋರ್ ಆಗುತ್ತೆ ಹಾಸ್ಪಿಟ್ಲಲ್ಲಿ ವೆಯ್ಟ್ ಮಾಡೋಕ್ಕೆ, ನನಗೆ ಇಷ್ಟ ಆಗೋಲ್ಲ. ಅಲ್ಲಿ ನನಗೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಶಾಪ್ ಮಾಡೋಣ, ಏನಾದರೂ ನ್ಯೂ ಕಲೆಕ್ಷನ್ಸ್ ಆ್ಯಂಡ್ ಮೋರ್ ಓವರ್ ನನಗೆ ಸ್ನ್ಯಾಕ್ಸ್ ಬೇಕಿತ್ತು. ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿತ್ತು. ಮೇನ್ಲಿ ಬಂದು ಸ್ನ್ಯಾಕ್ಸ್ ತೊಗೊಳಕ್ಕೆ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ದೇನೆ. ನೇಲ್ ಪಾಲಿಶ್ ಕಲೆಕ್ಷನ್ಸ್ ಎಲ್ಲ ಇತ್ತು. ಯಾವ್ದು ಚೆನ್ನಾಗಿದೆ ನೇಲ್ ಪಾಲಿಶ್ ನೋಡ್ತಾ ಇದ್ದೆ. ಇದರಲ್ಲೆಲ್ಲ ನ್ಯೂಡ್ ಕಲರ್ಸ್ ಇದೆ, ಇದರಲ್ಲಿ ಬ್ರೈಟ್ ಕಲರ್ಸ್ ಇದೆ. To make it easy for girls to select the length, choose the right length. See, actually it's a good idea, so we get an idea which one to choose. ಇಲ್ಲಿ ಬಂದಮೇಲೆ ಇದನ್ನು ನೋಡಿದ್ಮೇಲೆ ಗೊತ್ತಾಯಿತು, ಹೌದಲ್ವಾ ನಂದು ಪ್ಯಾಚ್ ಖಾಲಿಯಾಗಿದೆಯಲ್ಲ, ತೊಗೊಂಡು ಹೋಗೋಣ ಅಂತ. ಆ್ಯಂಡ್ ಇಲ್ಲಿ ಹಾಕಿದ ಡಿಸ್ಪ್ಲೇ ನೋಡಿ, ಅದು ನಮಗೆ ಈಸಿಯಾಗಿ ಅಂಡರ್ಸ್ಟೇಬಲ್ ಆಗಿರುತ್ತೆ. ಯಾರಾದರೂ ಮೀನ್ಸ್ ಲೈಕ್ ಫಸ್ಟ್ ಟೈಮ್ ಪಿರಿಯಡ್ಸ್ ಆದವರಿಗೆ ತುಂಬ ನಾಲೆಜಬಲ್ ಆಗಿದೆ. ಲೆಂತ್ ವೈಸ್ ಎಲ್ಲ ನಿಮಗೆ ಇಲ್ಲಿ ಡಿಸ್ಪ್ಲೇ ಕೊಟ್ಟಿದೆ. ಸೊ ಈಸಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು, ನಿಮ್ಗೆ ಯಾವ್ದು ಬೇಕು, ಯಾವ್ದು ಕಂಫರ್ಟ್ ಅನಿಸುತ್ತೆ, ಕಾಟನ್ ಆರ್ ವಾಟ್ ಎವರ್ ಯು ಲೈಕ್, ಯು ಕ್ಯಾನ್ ಆಪ್ಟ್ ದಟ್. Guys, this is my favorite section. ಸೊ ಯಾವ್ದು ತೊಗೊಳೋಣ ಅಂದರೆ ಇದೊಂದು ಬಿಂಗೋ ತೊಗೊಳೋಣ. ಆ್ಯಂಡ್ ಈ ಗ್ರೀನ್ ಕಲರ್ ಟ್ರೈ ಮಾಡಿಲ್ಲ, ಲೆಟ್ಸ್ ಟ್ರೈ ದಿಸ್ ಆಲ್ಸೋ. ಆ್ಯಂಡ್ ಒನ್ ಮ್ಯಾಡ್ ಆ್ಯಂಗಲ್ಸ್, ಬಿಂಗೋ ಮ್ಯಾಡ್ ಆ್ಯಂಗಲ್ಸ್ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಏನೆಲ್ಲ ಸ್ನ್ಯಾಕ್ಸ್ ಬೇಕು ಅಂತ ನೋಡೋಣ ಗೈಸ್. ನೂಡಲ್ಸ್, ಸ್ಪೈಸಿ ನೂಡಲ್ಸ್ ಬೇಕು ನನಗೆ. ಇದು ಹಾಟ್ ಆ್ಯಂಡ್ ಸ್ಪೈಸಿ. ಲಾಸ್ಟ್ ಟೈಮ್ ವೆಜ್ ಟ್ರೈ ಮಾಡಿದೆ, ಈ ಸತಿ ಇದನ್ನು ಟ್ರೈ ಮಾಡಬೇಕು. ಇದೇನು ಕೊರಿಯನ್ ಕಿಮ್ಚಿ. ಗೈಸ್ 48 ಡೇಸ್ ನಾನ್ ವೆಜ್ ತಿನ್ನಂಗಿಲ್ಲ. ಸೊ ದಿಸ್ ಇಸ್ ನಾನ್ ವೆಜ್, ಹಾಗಾಗಿ ಇದು ಟ್ರೈ ಮಾಡೋಕ್ಕಾಗಲ್ಲ ಅಂದ್ಕೊತೀನಿ ಗೈಸ್. ಇದೇ ಟೈಮಲ್ಲಿ ಹಿಂಗಾಗಬೇಕಿತ್ತಾ? ಈ ಥರದ್ದು ಯಾವುದಾದ್ರು ತೊಗೊಳೋಣವಾ? ಸಾಲೇನು. ಫಸ್ಟ್ ಲೆಟ್ ಮೀ ಟೇಕ್ ವೇಫರ್ಸ್ ಗೈಸ್. ನನ್ನ ಫೇವ್ರೆಟ್ ಏನಂದರೆ ವೇಫರ್ಸ್. ದಿಸ್ ಈಸ್ ಮೈ ಫೇವ್ರೆಟ್ ಗೈಸ್. ವೆನಿಲಾ 2 ಕೊಡಬೇಕಿತ್ತು, ನಂಗೆ ವೆನಿಲಾ ತುಂಬ ಇಷ್ಟ. ಚಾಕ್ಲೇಟ್ 2 ಕೊಟ್ಟಿದ್ದಾರೆ, ಚಾಕ್ಲೇಟ್ 2 ಇಷ್ಟ ಆಗುತ್ತೆ ಅಂತ. ನಾನು ಸ್ನ್ಯಾಕ್ಸ್ ಖಾಲಿಯಾಗಿದೆ ಅಂತಲೇ ಅರ್ಧ ಇಲ್ಲಿ ಶಾಪಿಂಗ್ ಬಂದಿರೋದು, ಸ್ನ್ಯಾಕ್ಸ್ ತೊಗೊಂಡು ಹೋಗೋಕ್ಕೇ. ಬಿಸ್ಕೆಟ್ಸಲ್ಲಿ ನನಗೆ ಹೈಡ್ ಆ್ಯಂಡ್ ಸೀಕ್ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್. ತೆಗಿಯೋಕ್ಕೆ ಆಗ್ತೀನಾ? ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್ ಗೈಸ್. ಸಿಕ್ಕಾಪಟ್ಟೆ ಶೆಕೆ ಇದೆ ಗೊತ್ತಾ, ಸ್ವೆಟ್ ಆಗ್ತಾ ಇದ್ದೀನಿ. ಕ್ಯಾನ್ ಯು ಸಿ ಸ್ವೆಟ್ ಗ್ಲೋ? ನನ್ನ ಮೂಗ್ ಮೇಲೆ, ಚೀಕ್ಸ್ ಮೇಲೆ ಎಲ್ಲ ಸ್ವೆಟ್ ಹಾಗೇ ಇದೆ. ನ್ಯಾಪ್ಕಿನ್ ಕೂಡ ತಂದಿಲ್ಲ ವೈಟ್ ಮಾಡ್ಕೊಳಕ್ಕೆ. ಇದೇನಿದು ಹಿಂಗಿದೆಯಲ್ಲ ಹಿಂದೆ ಅಂತ ನೋಡ್ತಾ ಇದ್ದೀನಿ. ಇದರಲ್ಲೇ ಸಾಸ್ ಕೊಟ್ಟಿದ್ದಾರೆ. ಕ್ರೇಜಿ ಅಲ್ಲ? ನ್ಯಾಚೋಸ್ ಸಾಸ್ ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ. ಶುಡ್ ಟ್ರೈ ದಿಸ್. ಡ್ಯೂಕ್ಸ್ ವೇಫರ್ಸ್ ತೊಗೊಂಡಿದ್ದೀನಿ, ಬಟ್ ಇಲ್ಲಿ ಟ್ರೀಟ್ ನೋಡಿದೆ. ಐ ಥಿಂಕ್ ಲೆಟ್ಸ್ ಟ್ರೈ ಟ್ರೀಟ್ ದಿಸ್ ಟೈಮ್. ನನಗೆ ಟ್ರೀಟ್ ಆರೆಂಜ್ ಫ್ಲೇವರ್ ಅಷ್ಟು ಇಷ್ಟ ಆಗೋಲ್ಲ, ಅದು ತಿಂದಿದ್ದೀನಿ. ಬಟ್ ಇದು ಯಾವುದೋ ವೆನಿಲಾ ಇದೆ, ರಿಚ್ ಕ್ರೀಮಿ. ಸೊ ನನಗೆ ವೆನಿಲಾ ಇಷ್ಟ. ವೆನಿಲಾ ಬಿಟ್ಟರೆ ಇನ್ಯಾವುದಿದೆ? ಚಾಕೋ ಇದೆ. ಐ ಥಿಂಕ್ ವೆನಿಲಾ ಮತ್ತು ಚಾಕ್ಲೇಟ್ ಟ್ರೈ ಮಾಡ್ಬೋದು ಈ ಸತಿ ಅಂದ್ಕೊತೀನಿ. ಹೇಗಿರುತ್ತೆ ಅಂತ ಇದು ನೋಡ್ಬೋದು.
ಚಾಕ್ಲೇಟ್ಸ್ ಐ ಡೋಂಟ್ ಲೈಕ್ ಚಾಕ್ಲೇಟ್ಸ್. ಐಸ್ ಕ್ರೀಮ್ಸ್ ತೊಗೋಬೋದು. ಐಸ್ ಕ್ರೀಮ್ ಐ ನೋ ಗೈಸ್, ನಾನು ಏನೆಲ್ಲ ತೊಗೊತಿದ್ದೀನಿ ಅದು ಹೆಲ್ದಿ ಫುಡ್ ಅಲ್ಲ, ಇಟ್ಸ್ ಆಲ್ ಜಂಕ್. ನಾನು ಅನ್ಕೊತೀನಿ ತಿನ್ನೋದು ಕಡಿಮೆ ಮಾಡಬೇಕು ಅಂತ, ಬಟ್ ನಾನು ಎಷ್ಟು ತಿಂತೀನಿ ಅಂದರೆ ದಿನಕ್ಕೆ ಅಟ್ಲೀಸ್ಟ್ 100 to 200 ರೂಪೀಸ್ ಜಂಕ್ ಫುಡ್ ತಿಂತೀನಿ, ಮನೆ ಫುಡ್ ಬಿಟ್ಟು. ದಿನಕ್ಕೆ 200 ರೂಪಾಯಿ ಉಳಿಸಿದ್ರೆ ನಾನು ತಿಂಗ್ಳಿಗೆ 6,000 ರೂಪಾಯಿ ಉಳಿಸ್ಬೋದು. ಅದರಲ್ಲೂ ಈ ರೀತಿ ವೀಕೆಂಡ್ ಏನಾದರೂ ಬಂತು ಅಂದರೆ ಸಿಕ್ಕಾಪಟ್ಟೆ ಶಾಪ್ ಮಾಡ್ತೀನಿ, ಅಥವಾ ಏನಾದರೂ ರೆಸ್ಟೋರೆಂಟ್ಸ್ ಹೋಟ್ಲಿಗೆ ಹೋಗಿ ತಿಂತೀನಿ, ಆರ್ಡರ್ ಮಾಡ್ತೀನಿ. sure lot of chips. ಹೋಗೋಷ್ಟೊತ್ತಿಗೆ ಮೆಲ್ಟ್ ಆಗುತ್ತಾ ಅನ್ನೋದೇ ಚಿಂತೆ. ವೆನಿಲಾ ಕೊಡಿ, ನನಗೆ ವೆನಿಲಾ ಎಕ್ಸ್ಪೈರಿ ಡೇಟ್. ಇದು ಯಾವುದು ಕಂಪ್ನಿ? ಡೈರಿ ಫ್ಯಾಕ್ಟ್ರಿನಾ? ಕ್ವಾಲಿಟಿ ವಾಲ್ಸಾ? ಕೆಳಗಡೆ ಇರೋದು ಕೊಡಿ, ಫುಲ್ ಡೀಪ್ ಫ್ರಿಜ್ ಆಗಿರಬೇಕು. ಅದು ಕೆಳಗಡೆ ಇರೋದು ಕೊಡಿ, ಇಲ್ಲ ನಾನು ಹೋಗೋತ್ತಿನ ಮೆಲ್ಟೇ ಆಗಿರುತ್ತೆ. ಕ್ವಾಲಿಟಿ ಅಂದರೆ ಇದೇ ತಗೊಂಡ್ರೆ ಇದೇ ತಗೋಬೇಕು. ಇಲ್ಲ, ಬೇರೆ ಫ್ಲೇವರ್ಸ್ ತಗೋಬೋದು ಅನ್ಸುತ್ತೆ. ಐಸ್ the summer chill with ice cream. ನನ್ನ ಕಣ್ಣು ವಾಟರ್ ಬಾಟಲ್ ಮೇಲೆ ಹೋಗುತ್ತೆ. ಇದಷ್ಟು ಕ್ರೇಜಿ ಆಗಿದೆ ಅಲ್ಲ, ಸ್ಕ್ವೇರ್ ಬಾಟಲ್ ಬ್ಯಾಗ್ ಒಳಗೆ ಈ ಥರ ಹಿಂಗೆ ಇಟ್ಕೋಬೋದು. ಇದು ಹೇಗಿದೆ, ಈ ರೀತಿ ಇದೆ. ಐ ಥಿಂಕ್ ಬೇಡ ಅಂದ್ಕೊತೀನಿ. ಅದೇ ಹೋಗ್ತಾ ಇದ್ನ ಗೈಸ್, ಇಲ್ಲಿ ಏನೋ ಕಾಣಿಸ್ತು. ನನ್ನ ಕ್ಯೂರಿಯಾಸಿಟಿ ಮೈಂಡ್ ಒಳಗಡೆ ನೋಡ್ದಲ್ಲೇ ವಾಪಸ್ ಮನೆಗೆ ಹೋಗಲ್ಲ. ಸೊ ಏನಿದೆ ಒಳಗಡೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಮೆಟ್ರೋ ಲೈಫ್ ಅಂತ ಎಲ್ಲಿ ಅಂದರೆ ನಮ್ಮನೆ ರೋಡ್ ಹತ್ರನೇ ಹಾಕಿದ್ದಾರೆ. ವೆಲ್ಕಮ್. ಒಳಗಡೆ ಏನೆಲ್ಲ ಇದೆ ನೋಡೋಣ. ಮೆಟ್ರೋ ಲೈಫ್ ಸ್ಟೈಲ್ ಎಕ್ಸಿಬಿಷನ್. It's like this, all furnitures. ಮಮ್ಮಿ, ಈ ಫರ್ನಿಚರ್ ನೋಡು. Excuse me, how much? This one. Hello, this. ಎಷ್ಟು ಇದು ಪ್ರೈಸ್? 9,000. ಹೇಗೆ ಇದು ಲೈಟಿಗೆ ಪ್ಲಗ್ ಮಾಡಬೇಕಾ ಅಥವಾ ಹೇಗೆ? ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡುತ್ತೆ. ಇದೆಲ್ಲ ಒಂದಕ್ಕಿಂತ ಒಂದು ಸಕ್ಕದಾಗಿದೆ ಅಲ್ಲ. ಅದು ನೋಡುವ, ಚೆನ್ನಾಗಿದೆ, ತಗೊಂಡು ಇಟ್ಕೋಬೋದು. ಬರೀ 9,000 ರೂಪೀಸ್. ಅದು ಬುದ್ಧ ವಾಟರ್ ಬರ್ತಿದೆಯಲ್ಲ, ಮನೆ ಎಂಟ್ರೆನ್ಸಲ್ಲಿ ಇಡ್ಬೋದು. ಈ ಪಿಂಕ್ ಎಷ್ಟು ಕ್ಯೂಟ್ ಆಗಿದೆ ಅಮ್ಮ, ಚೆನ್ನಾಗಿದೆ ಅಲ್ಲ ಸೆಟ್. ಅಮ್ಮ ಎಲ್ ಶೇಪ್ ನೋಡು, ಹಿಂದೆ ಇದೆಯಲ್ಲ. ನೀನು ಎಲ್ಲಾದ್ರೂ ಚೇರ್ ಹಿಡ್ಕೊಂಡು ರೆಸ್ಟ್ ಮಾಡೋದೆ. ಇಲ್ಲಿ ಪ್ರೈಸ್ ಎಲ್ಲ ಡಿಸ್ಪ್ಲೇ ಮಾಡಿದರೆ ನಮ್ಗೆ ಈಸಿ ಆಗೋದು. ಕಂಫರ್ಟೇಬಲ್ ಆಗಿದೆಯಾ ಕೂರಕ್ಕೆ? ಎಲ್ಲ ಏನಿದೆ ಇಲ್ಲೆಲ್ಲ ಈ ಥರ ಸೀಲ್ಗಳಿದೆ. ರಾಗಿ ಬೇಡ, ಸ್ವೀಟ್ ಕಾರ್ನ್ ಚೆನ್ನಾಗಿದೆ ಅಮ್ಮ. 48 days ನಾನ್ ವೆಜ್ ತಿನ್ನಂಗಿಲ್ವಲ್ಲ, ಸೊ ಇದು ಚೆನ್ನಾಗಿರುತ್ತೆ. 300 ರೂಪೀಸಿಗೆ 6 ಪ್ಯಾಕ್, 100ಗೆ 2 ಪ್ಯಾಕ್. 3 ಪ್ಯಾಕ್ ಬರ್ತೀರಾ 100ಗೆ? ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಎಣ್ಣೆ ನಮ್ಮದೇ. ಏಕೆತ್ತ ಅದು ಗೋಡೆಗೆ ಹಾಕೋದಮ್ಮ. ಹಾಂ, ಕೆಳಗಡೆ ಇದೆಯಲ್ಲ. ಹಾಂ, ಏವಲ್ಲ ಇದೆಲ್ಲ ಚೆನ್ನಾಗಿದೆ ಅಮ್ಮ. ಇದು ಕ್ರಾಫ್ಟು. ब्लॉग आई एम यूट्यूब ब्लॉगर. मैं ब्लॉग देखती चिकमंगलूर. पीपल विल कम हियर टू सी. प्रमोशन करता है तुम्हारा शॉप, प्रमोटिंग योर शॉप.
ಚಿಲ್ಲಿ ಬಿಟ್ಟು